ಸೊ ಇದು ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ? ಸೊ ಕೇಳಿದ ಕ್ವಶನ್ನೇ ಪುನಃ ಕೇಳ್ತಾ ಇರೋವಂಥದ್ದು. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಟ್ಟು ಅವ್ರಿಗೆ ಆನ್ಸರ್ ಮರ್ತಿರಲ್ಲ, ಕ್ವಶನ್ ಕೇಳಿದೀವಿ ಅಂತಾನೆ ಮರ್ತಿರುತ್ತೆ. ಅಂದ್ರೆ ಇದು ಒಂದಿನ ಆಗೋದಲ್ಲ, ಆಗ್ತಾನೆ ಇರ್ಬೇಕು. ಸೊ ಅವಾಗ ಇದು ರೀಸೆಂಟ್ ಮೆಮರಿ ಲಾಸ್ ಅಂತ ಬರುತ್ತೆ. ಸೊ ಈ ತರ ಏನಾದ್ರು ಇದ್ದಾಗ, ಇವಾಗ ಆಲ್ಝೀಮರ್ಸ್ ಇರೋರ್ಗೆ ಮಧ್ಯದಲ್ಲಿ ಪೂರಾ ನಾರ್ಮಲ್ ತರನೂ ಆಗಿರ್ಬೋದು. ಇನಿಷಿಯಲಿ ಸ್ವಲ್ಪ ದಿನ ಇರುತ್ತೆ, ಸ್ವಲ್ಪ ದಿನ ನಾರ್ಮಲ್ ಆಗ್ಬೋದು, ಅವರ್ಸ್ ಇರ್ಬೋದು, ಡೇಸ್ ಇರ್ಬೋದು, ವೀಕ್ಸ್ ಇರ್ಬೋದು, ಪುನಃ ಬರ್ಬೋದು. ಸೊ ಈ ತರ ನಡೀತಾನೆ ಇರುತ್ತೆ, ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ತರ ಸಿಂಪ್ಟಮ್ಸ್ ಇರೋರು ವೆರಿ ಕಾಮನ್ ಇದ್ರೂ ಹಾಸ್ಪಿಟಲ್ಗೆ ಬರೋದು ತುಂಬಾ ಲೇಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಜನರಲಿ ಇದನ್ನ ವಯಸ್ಸಾಗಿರೋದಕ್ಕೆ ಅರಳು ಮರಳು ಅಂತ ಹೇಳಿ ಅನ್ಕೊಂಡು ಇಗ್ನೋರ್ ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಬೇರೆಯವ್ರಿಗೆ ಯಾರಿಗೂ ಏನೋ ಅವಮಾನ ಆಗ್ತಿರಲ್ಲ, ತೊಂದರೆ ಆಗ್ತಿರ್ಲಿ, ಏನೋ ಏಜ್ ಆಗಿದೆ, ಮೆಮೊರಿ ಲಾಸ್ ಇದೆ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿರ್ತಾರೆ. ತುಂಬಾ ಆದಾಗ, ಬೇರೆಯವ್ರಿಗೂ ತೊಂದರೆ ಶುರು ಆದಾಗ ಇದು ಡಾಕ್ಟರ್ಸ್ ಹತ್ರ ಬರ್ತಾರೆ. ಸೊ ಈ ತರ ಇದ್ದಾಗ ಕೆಲವು ಸ್ಕ್ಯಾನ್ಗಳನ್ನ ಮಾಡ್ಕೋಬೇಕಾಗಿ ಬರುತ್ತೆ, ಕೆಲವು ಟೆಸ್ಟ್ಗಳನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಆಲ್ಝೀಮರ್ಸ್ ಅಥವಾ ಬೇರೆ ಟೈಪ್ ಆಫ್ ಡಿಮೆನ್ಷನ್ ಅಥವಾ ಇಮ್ಯೂನ್ ಟೈಪ್ ಏನಾರು ಇದೆಯಾ ಅಂತೆಲ್ಲ ನೋಡ್ಕೋಬೇಕಾಗಿ ಬರುತ್ತೆ. ಈಗ ಕೆಲವು ಸತಿ ಈ ತರ ಇರೋರಿಗೆ ಬೆನ್ನಲ್ಲಿ ನೀರು ತೆಗೆದು ಕೂಡ ಟೆಸ್ಟ್ ಮಾಡಿ ಕೆಲವು ಸತಿ ಮಾಡ್ಕೋತೀವಿ. ಯಾಕೆಂತಂದ್ರೆ ನ್ಯೂಯರ್ ಟ್ರೀಟ್ಮೆಂಟ್ಗೆ ಆಹಾರ ಅಂತ ನೋಡ್ಲಿಕ್ಕೆ, ಟೆಸ್ಟ್ ಮಾಡ್ಲಿಕ್ಕೆ ಅದು ಕೂಡ ಮಾಡ್ಕೋತೀವಿ. ಸೊ ಈ ತರ ಇದ್ದಾಗ ಕಾಗ್ನಿಟಿವ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋದು, ಕಾಗ್ನಿಟಿವ್ ರೀಟ್ರೈನಿಂಗ್ ಮಾಡ್ಕೊಳ್ಳೋದು, ಟ್ಯಾಬ್ಲೆಟ್ಸ್ ತಗೊಳ್ಳೋ ಅಂಥದ್ದು ಅವೆಲ್ಲ ಮಾಡ್ಕೋತಾ ಇರ್ಬೇಕು.